ಬೆಳಗಾವಿಯಲ್ಲಿ ಭಾಷಣ ಮಾಡಬೇಕಾದ್ರೆ ಬಿಜೆಪಿ ಕಾರ್ಯಕರ್ತರು ಮಾಡಿದ ಕೀಟ್ಲೆಗೆ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ರಾಂಗ್ ಆಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಹಾಗೆ ಬಂದ್ರಂತೆ ಅಲ್ಲಿಗೆ ಬಿಜೆಪಿ ಕಾರ್ಯಕರ್ತರು. ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಅಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ್ದಾರೆ. ಇನ್ನೇನೂ ಆಗಿಲ್ಲ, ಕೂಡಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಅವರನ್ನ ಹೊರಗೆ ಕರ್ಕೊಂಡು ಬಂದಿದ್ದಾರೆ. ಬಟ್ ಅಷ್ಟಕ್ಕೆ ನಡೆದಿರೋ ಹೈಡ್ರಾಮಾ ಇದೆಯಲ್ಲ, ಅದು ಹಲವು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಒಂದ್ ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಅವರು ಒಂದು ಹಂತಕ್ಕೆ ಸಿದ್ದರಾಮಯ್ಯನವರು ರೇಂಜಲ್ಲೇ ವಾಗ್ವಾದ ನಡೆಸಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು, ರಾಜ್ಯದ ಚೀಫ್ ಮಿನಿಸ್ಟರ್, ಸಾವಿರಾರು ಜನ ನೋಡ್ತಾ ಇರೋ ಒಂದು ವೇದಿಕೆ ಮೇಲೆ ಒಬ್ಬ ಅಡಿಷನಲ್ SP ಕರೆಸಿ ಯಾವನೋ ಅವನು ಅಂತ ಪದಪ್ರಯೋಗ ಮಾಡಿ ಆ ASP ಕಪಾಳಕ್ಕೆ ಬಾರಿಸೋದಕ್ಕೆ ಹೋಗ್ತಾರೆ. ಇನ್ನೂ ಅಬ್ಸರ್ವ್ ಮಾಡಿದ್ರೆ ತಕ್ಷಣ ಅಲ್ಲಿ ಬಂದಂತ ಕಾಂಗ್ರೆಸ್ ನಾಯಕರು ಮೈಕ್ ದೂರ ಕೇಳಿಯೋ ಪ್ರಯತ್ನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ ಕೇಳಿಸಬಾರ್ದು ಅಂತ. ಕಾಂಗ್ರೆಸ್ನ MLC ಚನ್ನರಾಜ್ ಹಟ್ಟಿಹೊಳಿ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚನ್ನರಾಜ್ ಹಟ್ಟಿಹೊಳಿ ಅವರೇ ನಮಸ್ತೆ. ಸರ್ ನಮಸ್ತೆ. ಏನ್ ಬೆಳಗಾವಿ ಕಾರ್ಯಕ್ರಮ ಗದ್ದಲ ಆಗೋಗಿದೆ, ಏನಾಯ್ತು ಆಕ್ಚುಲಿ? ಇದು ನಾವು ಅಲ್ಲೇ ಇದ್ವಿ. ಕಾರ್ಯಕ್ರಮದ ಯಶಸ್ಸನ್ನ ಕಂಡ್ಬಿಟ್ಟು ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಈ ಅವ್ರೇನು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದಾರೆ, ಅದಕ್ಕೆ ಸ್ಪಂದನೆ ನಮ್ಮ ಬೆಳಗಾವಿಯಲ್ಲಿ ಸಿಗ್ಲಿಲ್ಲ. ಆದ್ರೆ ನಾವೇನು ಅವ್ರೇನು ಬೆಲೆ ಏರಿಕೆ ಮಾಡಿದ್ದಾರೆ ಕೇಂದ್ರದವರು, ಅದ್ರ ವಿರುದ್ಧ ಜನರಿಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ಬೇಕಂತ ಜನರನ್ನ ಕೂಡ್ಬಿಟ್ಟು ಎಲ್ಲ ಒಂದು ಪ್ರತಿಭಟನೆ ಮಾಡೋಂಥ ಸಂದರ್ಭ ಒಂದು 10,000ಕ್ಕಿಂತ ಜಾಸ್ತಿ ಜನ ಇವತ್ತು ಸೇರಿದ್ರು. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಭಾಷಣ ಮಾಡುವ ವೇಳೆಯಲ್ಲಿ ಒಂದು 2-3 ಜನ ಬಿಜೆಪಿ ಮಹಿಳಾ ಮೋರ್ಚಾದವರು ಏಕಾಏಕಿ ನಮ್ಮ ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಹಿಡ್ಕೊಂಡ್ಬಿಟ್ಟು ಒಳಗಡೆ ಬಂದಿದ್ದಾರೆ. ಆಮೇಲೆ ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಹಿಡ್ಕೊಂಡು ಒಳಗಡೆ ಬಂದು ಏಕಾಏಕಿಯಾಗಿ ನಮ್ಮ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ಲಾರಂಭಿಸಿದ್ರು. ಒಮ್ಮೆಲೆ ಯಾರಿಗೂ ಅರ್ಥ ಆಗ್ಲಿಲ್ಲ ಯಾರು ಘೋಷಣೆ ಕೂಗ್ತಾ ಇದಾರೆ ಅಂತಂದ್ರೆ. ಯಾಕಂದ್ರೆ ಎಲ್ಲರೂ CM ಅವ್ರು ಮಾತಾಡ್ತಾ ಇದ್ರು, ಆ ಭಾಷಣ ನಾವೆಲ್ಲರೂ ಕೇಳ್ತಾ ಕೂತಿದ್ವಿ. ಏಕಾಏಕಿ ಆದ ತಕ್ಷಣ ನಾವು ನೋಡಿದಾಗ ಒಂದು ಬಿಜೆಪಿ ಒಂದು 2-3 ಜನ ಕೂಗ್ತಾ ಇದ್ರು. ತಕ್ಷಣ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋದ್ರು. ಆದ್ರೂ ಕೂಡ ಈ ರೀತಿ ಒಂದು ನಮ್ಮ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಮಾಡೋದವ್ರು ತಪ್ಪು. ಯಾಕಪ್ಪ ಅಂತಂದ್ರೆ ಅವರು ರಾಜಕೀಯ ಪಕ್ಷದವ್ರು, ಅವರು ಕಾರ್ಯಕ್ರಮ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿ ಘಟನೆ ನಮ್ಮ ಕಾರ್ಯಕರ್ತರು ಮಾಡಿದ್ರೆ ಅವ್ರಿಗೂ ಶೋಭೆ ಅಲ್ಲ. ಇವತ್ತು ಮಾಡಿದಂಥದ್ದು ಇದು ತಪ್ಪು ಅಂತ ನಾನು ಹೇಳಿಕ್ ಬಯಸ್ತೀನಿ. ತಪ್ಪು, ಹೌದು ಸರ್, ಆಯ್ತು. ಹಾಗಂತ ಮುಖ್ಯಮಂತ್ರಿಗಳು ನಡ್ಕೊಂಡ ರೀತಿ ಈಗ ತೀವ್ರ ಚರ್ಚೆ ಕಾರಣ ಆಗ್ತಿದೆಯಲ್ವಾ? ಇದು ತುಗ್ಲಕ್ ದರ್ಬಾರ್ ಸರ್ಕಾರನ? ಒಬ್ಬ ಅಡಿಷನಲ್ SP ವೇದಿಕೆ ಮೇಲೆ ಕರೆಸಿ ಈ ತರ ಕಪಾಳ ಮೋಕ್ಷ ಮಾಡಕ್ ಹೋಗ್ತಾರಲ್ಲ ಮುಖ್ಯಮಂತ್ರಿಗಳು, ಸರಿನಾ ಇದು ಅಂತ? ಮುಖ್ಯಮಂತ್ರಿಗಳು ಈ ರಾಜ್ಯ ಕಂಡಂತ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ರು. ಅವರು ತಂದೆಯ ಸಮಾನದವರು, ಅತ್ಯಂತ ಹಿರಿಯರು. ಏನೋ ಒಂದು ಅವರು ನಡೆದುಕೊಂಡು ಅದು ಏನು ತಪ್ಪು ಸರಿನೋ ಅದನ್ನ ಹೇಳಿಕ್ ಹೋಗಲ್ಲ. ಬಟ್ ಅವರು ಅತ್ಯಂತ ಹಿರಿಯ ಸ್ಥಾನದಲ್ಲಿ ಇರೋದ್ರಿಂದ ಇದನ್ನ ನಾವು ಯಾಕಪ್ಪ ಅಂತಂದ್ರೆ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಅವರ ಭಾಷಣದ ವೇಳೆ ಆದ ತಕ್ಷಣ ಅದು ಅವರು ಮಾಡಿದಂತ ಆ ಘೋಷಣೆಗಳಿಗೆ ಯಾರಿಗಾದ್ರೂ ಒಂದು ಬೇಜಾರಾಗೇ ಆಗುತ್ತೆ, ಕೋಪ ಬಂದೇ ಬರುತ್ತೆ, ಆವೇಶ ಬಂದೇ ಬರುತ್ತೆ. ಅದರಲ್ಲೂ ಅವ್ರು ಮುಖ್ಯಮಂತ್ರಿಗಳು ಅಂತ ಒಂದು ಸಂದರ್ಭದಲ್ಲಿ ಅವರು ನೋಡಪ್ಪ ಅದೇನು ನಿಮ್ದು ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಅಂತ ಹೇಳಿದ್ದಾರೆ. ನೋಡು ಅಂತ ಒಂದು ಕೈ ಮಾಡಿರೋ ಒಂದು ಸಂದರ್ಭದಲ್ಲಿ ಆ ರೀತಿ ಕಾಣಿಸಿದೆ. ಆದ್ರೆ ಅದನ್ನಿನ್ನ ಯಾರು ಅನ್ಯತಾ ಭಾವಿಸಬಾರ್ದು ಅಂತ ತಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ಕೋತೀನಿ. ಓಕೆ ಸರ್, ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಾರ, ಅಲ್ಲಿ ಪ್ರತಿಕ್ರಿಯಿಸ್ತಾರ? ಫೋನ್ ಕೊಡ್ಬೋದ ಅವ್ರಿಗೆ? ಅವರು ಏರ್ಪೋರ್ಟ್ಗೆ ಹೋದ್ರು ಅನ್ಸುತ್ತೆ, ಸನ್ಮಾನ್ಯ ಇದು ಮುಖ್ಯಮಂತ್ರಿಗಳನ್ನ ಬೀಳ್ಕೊಡ್ಲಿಕ್ಕೆ. ಓಕೆ, ಅದಕ್ಕೆ ಅವ್ರಿಗೆ ತಾವು ಕರೆ ಮಾಡಿದ್ರೆ ಒಳ್ಳೇದು. ಆಲ್ ರೈಟ್, ಥ್ಯಾಂಕ್ ಯು ಚನ್ನರಾಜ್ ಹಟ್ಟಿಹೊಳಿ ಅವರು. ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದೀವಿ. ಅನ್ಯತಾ ಭಾವಿಸಬಾರ್ದು ಅನ್ನೋದನ್ನು ಹೇಳ್ತಾ ಇದ್ರು. ಅನ್ಯತಾ ಭಾವಿಸದೇ ಇರೋದಕ್ಕೆ ಸಾಧ್ಯ ಆಗತ್ತಾ? ನಡೆದಿರೋ ಘಟನೆ ಅಷ್ಟೊಂದು ಚಿಕ್ಕದ, ಅಥವಾ ಅದನ್ನ ಬಾಲಿಶ ಅಂತ ಹೇಳಿ ಬಿಟ್ಟಾಕ್ಬಿಡ್ಲಿಕ್ಕಾಗತ್ತಾ? ಯಾರು ಹಂಗೆ ನಡ್ಕೊಂಡಿದ್ದು? ಈ ರಾಜ್ಯದ ಮುಖ್ಯಮಂತ್ರಿ. ದರ್ಪ, ದೌಲತ್ತು, ಅಧಿಕಾರದ ಮದ ತಲೆಗೇರ್ತಾ ಅಂತ ಈಗ ವಿರೋಧ ಪಕ್ಷಗಳು ಈಗಾಗಲೇ ಟೀಕೆ ಶುರು ಮಾಡಿದಾವೆ. ರಾಜ್ಯದ ಜನ ಕೂಡ ಜನಮಾನಸದಲ್ಲಿ ಇದರ ಚರ್ಚೆ ನಡೆಯುತ್ತೆ. ಮತ್ತೇನಿದು ಕೇವಲ ರಾಜ್ಯ ರಾಜಕಾರಣಕ್ಕೆ ಸೀಮಿತ ಉಳಿಯೋ ಕಾಣಲ್ಲ ಈ ಚರ್ಚೆ. ಇತ್ತೀಚೆಗಷ್ಟೇ ಯುದ್ಧ ಬೇಡ ಅಂತ ಹೇಳಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದಂತ ಸಿದ್ದರಾಮಯ್ಯನವರು ಈಗ ತಮ್ಮ ಮತ್ತೊಂದು ಈ ರೀತಿ ವರ್ತನೆ ಮೂಲಕ ವಿವಾದದ ಕೇಂದ್ರ ಬಿಂದು ಆಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಬಂದ್ರು, ಕಾರ್ಯಕ್ರಮ ನಡಿಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸೋಗಲ್ ಬಂದಿದ್ರು. ಅದು ಅವರಿಗೆ ತಾಳ್ಮೆ ಕಳ್ಕೊಳ್ಳೋ ಹಾಗೆ ಮಾಡ್ತು. ಭಾಷಣ ಮಾಡ್ಬೇಕಾದ್ರೆ ಅಡ್ಡಿಪಡಿಸಿದ್ರು ಸರಿ,
ಹಾಗಿದ್ರೆ ಇಂಥ ಘಟನೆಗಳು ಇದಕ್ಕೆ ಮುಂಚೆ ಆಗೇ ಇಲ್ವಾ? ಅಥವಾ ಇಂಥ ಘಟನೆಗಳಾದಾಗ ಮುಖ್ಯಮಂತ್ರಿ ಅನ್ನಿಸ್ಕೊಂಡವರು ನಡ್ಕೊಳ್ಳುವಂಥ ರೀತಿ ಇದ? ಈಗ ಬಿಜೆಪಿ ನಾಯಕರಾಗ್ಲಿ ಅಥವಾ ಜನರು ಸಾಮಾನ್ಯವಾಗಿ ಹೋಗಿ ಕೇಳಿ ಇಂಥ ಘಟನೆ ಬಗ್ಗೆ ಎಂತೆಂಥ ಪ್ರಶ್ನೆಗಳನ್ನೆತ್ತಾರೆ ಅಥವಾ ಯಾವ ರೀತಿ ಅಭಿಪ್ರಾಯ ಮೂಡಿಸುತ್ತೆ ಇದು? ಅಡಿಷನಲ್ SP ಒಬ್ಬರನ್ನ ಸ್ಟೇಜ್ ಮೇಲೆ ಕರೆದು ಕಪಾಳ ಕೊಡಿಯಕ್ಕೆ ಹೋಗ್ತಾರೆ ಮುಖ್ಯಮಂತ್ರಿ ಅಂದ್ರೆ, ಇದಕ್ಕೆ ಅಧಿಕಾರದ ಅಮಲು ಅಂದ್ರೆ ತಪ್ಪ? ಹಾಗಿದ್ರೆ ಅಧಿಕಾರದ ತುಗ್ಲತ್ ದರ್ಬಾರ್ ಅನ್ನೋ ಪದಗಳನ್ನು ಬಳಸಿದ್ರೆ ಅದು ಖಂಡನೀಯನ? ಯಾಕೆ ಬಳಸಬಾರ್ದು? ಮುಖ್ಯಮಂತ್ರಿಗಳು ನಡ್ಕೊಂಡಿರುವಂತ ರೀತಿ ಆಗಿರುವಾಗ ಒಂದು ಸಲ ಎರಡು ಸಲ ಅಲ್ಲ, ಸಾಕಷ್ಟು ಇಂಥ ನಿದರ್ಶನಗಳಿದೆ ಮುಖ್ಯಮಂತ್ರಿಗಳದ್ದು. ಬಟ್ ಈ ಬಾರಿ ನಡೆದಿರುವಂತ ಘಟನೆ ಇದೆಯಲ್ಲ, ಅವರೊಬ್ರು ಅಡಿಷನಲ್ SP, ಅವರೇನೋ ಹಣ ಹೆಂಡ ಹಂಚ್ಬಿಟ್ಟು ವೋಟ್ ಹಾಕಿಸ್ಕೊಂಡು ಅಧಿಕಾರ ಪಡ್ಕೊಂಡಿರುವಂತ ಜನಪ್ರತಿನಿಧಿ ಅಲ್ಲ. ಅವರು ಎಕ್ಸಾಮ್ ಪಾಸ್ ಮಾಡಿ, ಫಿಸಿಕಲ್ ಕ್ಲಿಯರ್ ಮಾಡಿ, ಶ್ರಮ ಹಾಕಿ ಆ ಸ್ಥಾನಕ್ಕೆ ಬಂದಿರ್ತಾರೆ, ಒಂದು ಉನ್ನತ ಸ್ಥಾನದಲ್ಲಿರ್ತಾರೆ. ಅಂಥ ಅಧಿಕಾರಿಗೆ ವೇದಿಕೆ ಮೇಲೆ ಕೈ ಎತ್ತಿದ್ದಾರೆ. ಶಿವಕುಮಾರ್ ಸಾಹೇಬ್ರಿಗೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.